ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಒಂದು ಅಪಾಯಿಂಟ್ಮೆಂಟ್ ಲೆಕ್ಚರ್ ಶ್ರೇಷ್ಠ ಕೈಗೆ ಸೇರಿದೆ. ಜೊತೆಗೆ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅಲ್ಲ ಮದುವೆ ಇನ್ವಿಟೇಷನ್ ಕಾರ್ಡ್ ಭಾಗ್ಯ ಕೈ ಸೇರಿದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಾಗ ಅಲ್ಲಿ ಇಂಟರ್ವ್ಯೂ ಮಾಡ್ತಿರೋರು ಚೋಕ್ ಕೊಡ್ತಾರೆ, ಪ್ರ್ಯಾಂಕ್ ಮಾಡ್ತಾರೆ, ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತ. ಅದನ್ನು ಕೇಳಿಸ್ಕೊಂಡಂತ ಈ ಕಡೆ ಭಾಗ್ಯ ಅತ್ತೆ ಬಿಡ್ತಾರೆ. ಅವರ ಅಳತು ನೋಡಿ, ನಾವು ಪ್ರ್ಯಾಂಕ್ ಮಾಡ್ತಿದ್ದೀವಿ, ನೀವು ಗಾಬರಿ ಆಗಬೇಡಿ, ನಿಮ್ಮ ಬಿಸಿ ತುಂಬಾ ಚೆನ್ನಾಗಿದೆ, ಹಾರ್ಟಿ ಕಂಗ್ರ್ಯಾಚುಲೇಷನ್, ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಸೆಲೆಕ್ಟೆಡ್ ಅಂತ ಹೇಳಿದ್ರೆ ನನಗೆ ಕೆಲಸ ಸಿಕ್ಕಿದೆ ಅಂತ, ದೇವ್ರೆ ನನ್ನ ಕೆಲಸ ಸಿಗಿಸ್ಬಿಡಿ, ಅದು ತುಂಬಾ ಖುಷಿ ಆಗ್ತದೆ. ಇಂಥ ದೊಡ್ಡ ಹೋಟೆಲ್ನಲ್ಲಿ ನನ್ನ ಕೆಲಸನ ಖಂಡಿತ ಇನ್ನು ಮುಂದೆ ನಾನು EMI ಶ್ರೇಷ್ಠ ಅವ್ರ ಸಾಲ, ಮನೆ ನೋಡ್ಕೊಳ್ಳೋದು, ಮಕ್ಕಳು, ಹತ್ತಿ ಮಾವ ಎಲ್ಲನೂ ಕೂಡ ಇನ್ನು ಮುಂದೆ ಆರಾಮಾಗಿ ನೋಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲದೆ ಅಂತ ಹೇಳಿ ಖುಷಿ ಪಡ್ತದಾಳೆ. ನಂತರ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಟ್ಟು ನಾಳೆಯಿಂದ ಜಾಬಿಗೆ ಬನ್ನಿ ಅಂತ ಕೂಡ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ತೊಗೊಂಡದ್ದು ಆಗಿರೋ ಖುಷಿ ಅಷ್ಟಿಷ್ಟಲ್ಲ, ಭಾಗ್ಯಗೆ ಖುಷಿ ಸಂಭ್ರಮನ ಕಣ್ಣೀರು ಹಾಕೋದ್ರ ಮುಖಾಂತರ ತೋರಿಸ್ತಿದ್ದಾರೆ ಭಾಗ್ಯ. ನಂತರ ಆ ಕಡೆ ಕುಸುಮವ್ರಿಗೂ ಕೂಡ, ನೋಡಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ, ನಾಳೆಯಿಂದನೇ ಅಡುಗೆ ಮಾಡೋದಕ್ಕೆ ಬಂದುಬಿಡು, ಗೋಪಾಲಯ್ಯ ಅವರೇ ತುಂಬ ಚೆನ್ನಾಗಿ ಅಡುಗೆ ಮಾಡೋರನ್ನ ಕರ್ಕೊಂಡು ಬಂದು ಕೊಟ್ರಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಂತರ ಈ ಕಡೆ ಹೊರಗಡೆ ಬರ್ತಿದ್ದಾಗೆ ಕುಸುಮ ಅವರು, ಏನ್ರಿ ಸರ್ ಮೇನ್ ವಿಷಯನೇ ಮಾತಾಡಲಿಲ್ವಲ್ಲ ಅಂತ ಹೇಳಿದಾಗ, ಏನಮ್ಮ ಅದು ಅಂತ ಕೇಳಿದಾಗ, ಇನ್ನೇನು ಸರ್ ಸಂಬಳದ ವಿಷಯನೇ ಮಾತಾಡಲಿಲ್ಲ ಅಂದಾಗ ಅದನ್ನೆಲ್ಲ ನಾನು ಮಾತಾಡೋಕ್ಕಾಗೋದಿಲ್ಲ, ನೀವೇ ಮಾತಾಡ್ಕೋಬೇಕಾಗತ್ತೆ, ಆಮೇಲೆ ಕಡಿಮೆ ಗಿಡಿಮೆ ಅಂತ ಹೇಳೋದು ಅದೆಲ್ಲ ಯಾಕೆ ಬೇಕು, ಅದಕ್ಕೆ ನಾನು ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕೂಡ ಹೊರಗಡೆ ಬಂದಿದ್ದಾರೆ, 5 ಸ್ಟಾರ್ ಹೋಟೆಲ್ ಮುಂದೆ ನಿಂತ್ಕೊಂಡಿದೆ, ಖುಷಿ ಪಡ್ತಿದ್ದಾರೆ. ಎಲ್ಲದಕ್ಕೂ ಕಣ ಗೋಪಾಲಯ್ಯ ಅವರು ಅವ್ರಿಗೆ ಮೊದಲು ಕಾಲ್ ಮಾಡಿ ವಿಶ್ವನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಗೋಪಾಲಯ್ಯ ಅವ್ರಿಗೆ ಕಾಲ್ ಮಾಡ್ತಾರೆ. ಏನಮ್ಮ ಇವಾಗ ಕಾಲ್ ಮಾಡ್ತಿದ್ಯಲ್ಲ, ಆಗಲೇ ಬಾ ಅಂದರೆ ಬರದೆ, ಏನಮ್ಮ ಇದು ನಿನ್ನ ಕತೆ ಅಂತ ಹೇಳಿದ್ದಕ್ಕೆ, ಬಂದಿದ್ದೇನೆ ಸರ್, ನನ್ನ ಇಂಟರ್ವ್ಯೂ ಕೂಡ ಆಯಿತು, ನನಗೆ ಕೆಲಸ ಕೂಡ ಸಿಕ್ತು ಅಂತಿದ್ದಾಗ, ಏನಮ್ಮ ಹೇಳ್ತಿದ್ದೆ ಇಂಟರ್ವ್ಯೂ ಆ ಕೆಲಸನ ಅಂದಾಗ, ಹೌದು ಸರ್ 5 ಸ್ಟಾರ್ ಹೋಟೆಲ್ನಲ್ಲಿ ನನಗೆ ಕೆಲಸ ಸಿಕ್ತು, ನಾನು ಅಲ್ಲೇ ಇದ್ದೀನಿ ಈಗಲೂ ಕೂಡ ಬಾಗಿಲು ಮುಂದೆ ಅಂತ ಹೇಳಿದಾಗ, ಹೌದಮ್ಮ ಅಲ್ಲೇ ಇರು ಬರ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ. 5 ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಹಂಗಿದ್ರೆ ದೊಡ್ಡ ಸ್ಯಾಲ್ರಿನೇ ಇರುತ್ತೆ, ನಾನು ಕೊಡಿಸ್ಲಿಲ್ಲ ಅಂದರೆ ಏನಂತೆ, ನಾನೇ ಕೊಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ. ಅಂದಮೇಲೆ ಚೆನ್ನಾಗಿ ಕಮಿಷನನ್ನು ತೊಗೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಕಮಿಷನ್ ತೊಗೋತೀನಿ ಅಂತ ಬರ್ತಾರೆ. ಈ ಕಡೆ, ಏನಮ್ಮ ಈ ಹೋಟೆಲ್ನಲ್ಲಿ ನೀನು ಕೆಲಸ ಸಿಗ್ತಾ ಅಂತ ಹೇಳಿದಾಗ, ಹೌದು ಸರ್ ನೀವು ಹೇಳಿದಾಗ ತುಂಬ ಕ್ವೆಶನ್ಸ್ ಕೇಳಿದ್ರು, ಎಲ್ಲದಕ್ಕೂ ಎಸ್ ಅನ್ನು ಅಂತ ಹೇಳಿ ಅಂದಿದ್ರಲ್ವ, ಹಾಗೆ ಎಲ್ಲದಕ್ಕೂ ಎಸ್ ಅಂತ ಹೇಳ್ಕೊಂಡು ಬಂದೆ. ಅವ್ರಿಗೆ ತುಂಬಾ ಇಷ್ಟ ಆಗೋಯ್ತು, ಕೆಲಸ ಕೊಟ್ಟೇ ಬಿಟ್ಟರು, ನಾಳೆಯಿಂದ ಇದೇ ಕೆಲಸಕ್ಕೆ ಬನ್ನಿ ಅಂತ ಹೇಳಿದ್ರು. ಅಂದಾಗ ಇನ್ನು ಎಸ್ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ತೊಗೊಂಡ್ಬಿಟ್ಯಾ ಅಂತ ಅನ್ಕೋತಾರೆ. ಜೊತೆಗೆ ಹಾಗಂತ ನನ್ನ ಮರ್ತು ಬಿಡಬೇಡ ಅಮ್ಮ, ನನಗೆ ಕೊಡಬೇಕಾಗಿರೋದನ್ನು ಕೊಟ್ಬಿಡ್ಬೇಕು ಅಂದಾಗ, ಖಂಡಿತ ಕೊಡ್ತೀನಿ ಸರ್, ನೀವೇನು ಯೋಚನೆ ಮಾಡಬೇಡಿ, ನಿಮ್ಗೆ ಕೊಡದೆ ಇರೋಕ್ಕಾಗತ್ತೆ, ನಿಮ್ಮ ಋಣನ ಮರೆಯೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೆ, ಋಣ ಮರೀತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಕೊಡಬೇಕಾಗಿರೋದಂತೂ ಕೊಟ್ಬಿಡ್ಬೇಕು, 20,000 ರೂಪಾಯಿ ಕೊಟ್ಬಿಡು ಅಂತ ಹೇಳ್ತಾರೆ. ಏನು ಸರ್ 20,000 ರೂಪಾಯಿನ ಅಂದಾಗ, ಏನಮ್ಮ ಇದು 20,000 ರೂಪಾಯಿ ಅಂತಿದ್ಯಾ, ನಿನಗೆ ಕೆಲಸ ಕೊಡಿಸ್ಬೇಕಿದ್ರೆ ದೊಡ್ಡ ಹೋಟೆಲ್ಲು ಚಿಕ್ಕ ಹೋಟೆಲ್ಲು ಅಂತ ಮಿನಿಮೇಶು ಎಣಿಸಿದ್ನ ನಾನು, ಬಿಡು ಹಾಗಿದ್ರೆ ಈ ಕೆಲಸನ ಬೇರೆಯವರು ಕೊಡಿಸ್ತೀನಿ, ಮ್ಯಾನೇಜ್ಮೆಂಟ್ ಜೊತೆ ಹೋಗಿ ಮಾತಾಡ್ತೀನಿ ಅಂತ ಡ್ರಾಮಾ ಮಾಡ್ತಾರೆ. ಆದರೆ ಇನ್ನೋಸೆಂಟ್ ಭಾಗ್ಯ ಬೇಡ ಸರ್, ನಾನೇ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಂತರ 20,000 ರೂಪಾಯಿ ಅಂತ ಅಂದ್ಕೊಂಡಿದ್ದೆ. ಗೋಪಾಲಯ್ಯ ಅವರು ಬರ್ತಿದ್ರು, ಏನಯ್ಯ ನಿಂಗೆ 20,000 ರೂಪಾಯಿ ಕೊಡಬೇಕಾ ಅಂತ ಕುಸುಮವ್ರು ಹೇಳ್ತಿದ್ರೆ, ಅಯ್ಯೋ ಅಮ್ಮ ನಿಮ್ಗಲ್ಲ ಅಮ್ಮ, ಅದು ಯಾವುದೋ ಬೇರೆ ವಿಷಯ ಅಂತ ಹೇಳ್ತಾರೆ. ಸರಿ ನನಗೆ ಕಮಿಷನ್ನ ಕೊಡಿ, ನೀವು ಜಸ್ಟ್ 1,000 ರೂಪಾಯಿ ಕೊಡಿ ಸಾಕು ಅಂದಾಗ, 1,000 ರೂಪಾಯಿ ಯಾಕಪ್ಪ, ಏನು ಕಷ್ಟಪಟ್ಟಿರೋದಕ್ಕೆ ಅಂದಾಗ, ನಿಮಗೆ ಕೆಲಸ ಕೊಡಿಸೋಕ್ಕೆ ಕಷ್ಟಪಟ್ಟಿಲ್ವ ನಾನು ಅಂದಾಗ, ಏನಪ್ಪ ಕಷ್ಟಪಟ್ಟಿದ್ಯಾ, ನಾನು ವರ್ಷಗೆ ಮಾಡಿ ರಸಾಯನ ಮಾಡಿ ಕಷ್ಟಪಟ್ಟಿದ್ದು ನಾನು, ಅದನ್ನು ತಿಂದಿದ್ದು ಆ ಮ್ಯಾನೇಜರು, ನೀನೇನು ಮಾಡಿದ್ಯಾ ಅಂತ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಿದ್ಯಾ ಅಂದಾಗ, ನನಗೆ ಹಾಗಿದ್ರೆ ಕಮಿಷನ್ ಕೊಡಲ್ವ ನೀವು ಅಂತ ಹೇಳಿದಾಗ, ಕೊಡ್ತೀನಪ್ಪ ಕೊಡಲ್ಲ ಅಂತ ಎಲ್ಲ ಹೇಳಿದೆ. ಕೇಳೋದಕ್ಕೆ ನಾನು ಮಾತಾಡೋಕ್ಕಾಗಲ್ಲ, ಸಂಬಳನ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಇವಾಗ ಬಂದುಬಿಟ್ಟು ಕಮಿಷನ್ ಕೇಳ್ತೀಯಾ ಅಂತ ಹೇಳಿ 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಅಂದಾಗ, ಏನು 50 ರೂಪಾಯಿ ಅಂತಿದೆಯಾ, 50 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಕೊಡಿಲಿ ಹಾಗಿದ್ರೆ ಅಂದಾಗ, ಬೇಡ ಅಂತ ಹೇಳ್ತಾರೆ. ತಾವೇ 50 ರೂಪಾಯಿ ಇಟ್ಕೋತಾರೆ. ನಂತರ ಬಿಸಿಲಿದೆ, ನೆತ್ತಿಗೆ ಬಿಸಿಲು ಬರ್ತಿದೆ, ಹೋಗಿ ಎಳ್ನೀರು ಕುಟ್ಕೊಂಡ್ಬಿಡು ಅಂದಾಗ, ಅಯ್ಯೋ ಇನ್ನೂ ಎಳ್ನೀರು ಕೊಟ್ಟು 5 ರೂಪಾಯಿ ಮಿಕ್ಕತ್ತೆ ಅಂತ ಹೇಳಿ ಗೇಲಿ ಮಾಡ್ತಾರೆ. ಈ ಕುಸುಮನೆ ಗೇಲಿ ಮಾಡ್ತಿದ್ಯಾ ಅಂತ ಹೇಳಿ ದುಡ್ಡು ಇಟ್ಕೊಳ್ಳೋಕೆ ಹೋದರೆ, ಬೇಡಮ್ಮ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗೇ ಬಿಡ್ತಾರೆ ಗೋಪಾಲಯ್ಯ ಅವರು. ನಂತರ ಇಲ್ಲಿ ತಾಂಡವ್ ಶ್ರೇಷ್ಠಗೋಸ್ಕರ ದೇವಸ್ಥಾನದಲ್ಲಿ ವೆಯ್ಟ್ ಮಾಡ್ತಿದ್ರೆ, ಶ್ರೇಷ್ಠ ಬರ್ತಾಳೆ. ಏನದು ಶ್ರೇಷ್ಠ ಇಷ್ಟೊತ್ತ ಅಂದಾಗ, ಪೂಜಾ ಮತ್ತು ಸುಂದ್ರೆಯಿಂದ ತಪ್ಪಿಸ್ಕೊಂಡು ಬರೋದು ಇಷ್ಟೊತ್ತಾಯಿತು ಅಂದಾಗ, ಅವರಿಬ್ಬರು ಕೊಡ್ತಿರೋ ಕಾಟ ಅಷ್ಟಿಷ್ಟಲ್ಲ ಅಂತ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಹೇಳ್ತಾರೆ. ಇಬ್ಬರು ಕೂಡ ಫಾಲೋ ಮಾಡ್ಕೊಂಡು ಬರ್ತಿದ್ರು. ಅದಕ್ಕೆ ಕಾರ್ನ ಎಲ್ಲೋ ಒಂದು ಕಡೆ ನಿಲ್ಲಿಸಿ ಅವ್ರನ್ನ ಡೈವರ್ಟ್ ಮಾಡಿ ಆಟೋ ಹೊತ್ಕೊಂಡು ಇಲ್ಲಿಗೆ ಬಂದೆ. ತಗೋ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ, ಇನ್ವಿಟೇಷನ್ ಕಾರ್ಡ್ ನೋಡಿ ಶಾಕ್ ಆಗ್ತಿದ್ದಾರೆ ತಾಂಡವ್. ಬಿಕಾಸ್ ಅದರಲ್ಲಿ
ತಾಂಡವ್ ಮತ್ತು ಶ್ರೇಷ್ಠ ಫೋಟೋ ಇದೆ. ಇದೇನಿದು ಫೋಟೋ ಎಲ್ಲ ಹಾಕ್ಸಿದ್ಯಾ, ಅಮ್ಮ ನೋಡಿದ್ರೆ ಕಥೆ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ, ಇದನ್ನು ಮೊದಲು ತಗ್ಸಾಕು ಅಂದರೆ ಇಲ್ಲ ತಾಂಡವ್, ಯಾವುದೇ ಕಾರಣಕ್ಕೂ ತಗ್ಸಾಕೋಕ್ಕಾಗೋದಿಲ್ಲ, ಅದು ಅಪಶಕುನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ಇದೇನಾದರೂ ಸಿಕ್ಕಾಕೊಂಡ್ರೆ ಮುಗೀತು ನಮ್ಮ ಕತೆ, ಇದೆಲ್ಲ ಯಾಕೆ ಬೇಕಿತ್ತು, 10 ಜನನ ಕರೆದು ಮದುವೆ ಆಗೋದಕ್ಕೆ ಅಂತ ಹೇಳ್ತಿದ್ರೆ, 10 ಜನನ ಕರೆದು ಮದುವೆ ಆಗೋದಕ್ಕೆ ನಾನೇನು ಗತ್ಕೆಟ್ ನಿಂತಿಲ್ಲ ತಾಂಡವ್, ನಾನು ಗ್ರ್ಯಾಂಡಾಗೆ ಮದುವೆ ಆಗ್ದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ನಡಿ, ನಾನು ನಿನ್ನ ಕರೆಸಿದೆ ಪೂಜೆ ಮಾಡಿಸೋದಕ್ಕೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಾ ಅಂತ ಹೇಳಿ ಹೋಗ್ತಿದ್ರೆ, ಈ ಕಡೆ ಈ ಶ್ರೇಷ್ಠಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಏನೇ ಮಾಡಿದ್ರು ಎಡ್ವಟ್ಟೆ ಮಾಡ್ತಾಳೆ, ತನಗೆ ಹೇಗೆ ಬೇಕೋ ಹಾಗೆ ನಡ್ಕೋತಾಳೆ, ನನ್ನ ಕರ್ಮ ಅಂತ ಅಂದ್ಕೊಂಡು ತಾಂಡವ್ ಕೂಡ ಶ್ರೇಷ್ಠ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕಡೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸೋಕೆ ಹೇಳ್ತಾರೆ. ಪುರೋಹಿತರು ಕೂಡ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ದೇವ್ರ ಮುಂದೆ ಇಡ್ತಾರೆ. ಅಷ್ಟರಲ್ಲಿ ಭಾಗ್ಯ ಕೂಡ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಹೊರಗಡೆ ಬರಬೇಕು ಬಾಗಿಲಿಂದ, ಈ ಕಡೆ ಭಾಗ್ಯ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ನಂತರ ಆ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠ ಕಾರಲ್ಲಿರೋ ಎಲ್ಲ ಒಂದು ಟೈರ್ ಬ್ಲೂನ ತೆಗೆದು ಪಂಚರ್ ಮಾಡಿ, ಕಲ್ಲನ್ನು ತೆಗೆದು ಗ್ಲಾಸ್ಗೆ ಹೊಡೆದಾಕಿ ಲೆಟ್ರನ್ನ ಬರೆದಿಟ್ಟು, ಏನು ಅನ್ಕೊಂಡ್ಬಿಡ್ದ್ಯಾ, ನೀನು ಬುದ್ಧಿವಂತೆ ಇರಬಹುದು, ಆದರೆ ನೀನು ಒಬ್ಬಳೇ ಅತಿ ಬುದ್ಧಿವಂತೆ ಅಂತ ಅನ್ಕೋಬೇಡ, ತುಂಬ ಜನ ಬುದ್ಧಿವಂತ ಇದ್ದಾರೆ, ಈ ಪೂಜನ ಹೆದರಾಕೊಂಡು ನೀನು ಏನೂ ಮಾಡೋಕ್ಕಾಗಲ್ಲ, ನೀನು ಆಟ ನನ್ನ ಹತ್ರ ಏನೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಪೂಜಾ ಲೆಟರಲ್ಲಿ ಬರೆದಿಟ್ಟು ಅಲ್ಲಿಂದ ಸುಂದ್ರಿ ಮತ್ತು ಪೂಜಾ ಏನೋ ಹೊರಡ್ತಾರೆ. ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಹೋಗಿ ಪ್ರಸಾದನ ತಗೋತಾರೆ. ನಂತರ ಈ ಕಡೆ ಭಾಗ್ಯ ಬಂದದ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು, ಇದು ನನ್ನ ಅಪಾಯಿಂಟ್ಮೆಂಟ್ ಲೆಟರ್, ದಯವಿಟ್ಟು ಇದನ್ನು ದೇವ್ರ ಹತ್ರ ಇದ್ದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿ ಕೊಡ್ತಾಳೆ. ಅದೇ ಪಕ್ಕದಲ್ಲಿ ಇನ್ವಿಟೇಷನ್ ಕಾರ್ಡ್ ಪಕ್ಕದಲ್ಲಿ ಹೋಗಿ ಪುರೋಹಿತರು ಆ ಒಂದು ಇನ್ವಿಟೇಷನ್ ಕಾರ್ಡ್ ಜೊತೆಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಇಡ್ತಾರೆ. ನಂತರ ದೇವ್ರ ಯಾವತ್ತೂ ಕೂಡ ನೀನು ನನ್ನ ಜೊತೆಲೇ ಇದೆ, ಯಾವತ್ತೂ ಕಷ್ಟದಲ್ಲೂ ಕೂಡ ನಾನು ಕೈ ಬಿಟ್ಟಿಲ್ಲ, ಮುಂದೆನೂ ಕೂಡ ಕೈ ಬಿಡಬೇಡ, ನಿನ್ನ ನಂಬಿ ಹೋಗ್ತಿದ್ದೀನಿ, ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನೋಡ್ಕೊ, ಒಳ್ಳೇದು ಮಾಡು ತಂದೆ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಪ್ರಸಾದ ತೊಗೊಂಡಿದ್ದೆ, ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಆಗಿರುತ್ತೆ, ಬಾ ಇನ್ವಿಟೇಷನ್ ಕಾರ್ಡ್ನ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ದೇವಸ್ಥಾನದ ಒಳಗಡೆ ಬರ್ತಾ ಇದ್ರೆ, ಗರ್ಭಗುಡಿ ಒಳಗಡೆ ಈ ಕಡೆ ಭಾಗ್ಯಗೆ ಪೂಜೆ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ನ ಕೊಡ್ತಾರೆ. ಬಟ್ ಅದು ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ, ಶ್ರೇಷ್ಠ ತಾಂಡವ್ ಇನ್ವಿಟೇಷನ್ ಕಾರ್ಡ್. ಈ ಕಡೆ ಭಾಗ್ಯ ಅದನ್ನು ನೋಡಿದೆ ಬ್ಯಾಗಿಗೆ ಹಾಕ್ಕೊಂಡೇ ಬಿಡ್ತಾರೆ. ಆ ಕಡೆ ಶ್ರೇಷ್ಠ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಅಂದ್ಕೊಂಡು ತಾಂಡವ್ ಮತ್ತು ಶ್ರೇಷ್ಠ ಇನ್ವಿಟೇಷನ್ ಕಾರ್ಡ್ನ ತೊಗೊಂಡು ಹೊರಗಡೆ ಹೋಗ್ತಿದ್ರೆ, ಈ ಕಡೆ ಒಳಗಡೆ ಬರ್ತಾರೆ ಶ್ರೇಷ್ಠ ತಾಂಡವ್. ಈ ಕಡೆ ಪುರೋಹಿತರು ಅಪಾಯಿಂಟ್ಮೆಂಟ್ ಲೆಟರ್ನ ಇಲ್ಲಿ ಇವರಿಗೆ ಇನ್ವಿಟೇಷನ್ ಕಾರ್ಡ್ ಅಂತ ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಈ ಕಡೆ ಭಾಗ್ಯ ಕೈ ಸೇರಿರೋ ಆ ಒಂದು ಇನ್ವಿಟೇಷನ್ ಕಾರ್ಡನ್ನು ಓಪನ್ ಮಾಡೇ ಬಿಡ್ತಾಳೆ ಭಾಗ್ಯ. ಈ ಕಡೆ ಶ್ರೇಷ್ಠ ತಾಂಡವ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೈಗೆ ಸಿಕ್ಕಿದೆ ಅಂತ ಗೊತ್ತಾ ಹಾಗೇ ಬಿಡುತ್ತಾ. ಫೈನಲಿ ಆ ಒಂದು ಇನ್ವಿಟೇಷನ್ ಕಾರ್ಡಲ್ಲಿರೋ ಫೋಟೋ ಕಣ್ಮುಂದೆ ಬಂದೇ ಬಿಡುತ್ತಾ ಭಾಗ್ಯಗೆ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಬೇಕಾಗತ್ತೆ.